ಅಂದು ಈ ಹೋರಾಟಗಾರರು ಯಾವುದೇ ಸ್ವಾರ್ಥ ಇಲ್ಲದೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ರು. ತಮ್ಮದೆಲ್ಲವನ್ನ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ರು. ಆದರೆ ಈ ಹಿರಿಯ ಹೋರಾಟಗಾರರು ಇಂದು ಸಂಕಷ್ಟದಲ್ಲಿದ್ದಾರೆ. ತಲೆ ಮೇಲೆ ಸೂರಿಲ್ಲದೆ ಅತಂತ್ರರಾಗಿದ್ದಾರೆ. ಅಂಥವರಿಗೆ ನಮ್ಮ ಸರ್ಕಾರ ಕೊಟ್ಟ ಮರ್ಯಾದೆ ಏನು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಮ್ಮ ಸರ್ಕಾರವಂತೂ ಸಂವೇದನಾಹೀನವಾಗಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಮೌಲ್ಯವೇ ಅರ್ಥವಾಗುತ್ತಿಲ್ಲ. ಹಾಗಾಗಿಯೇ BDA ಅಧಿಕಾರಿಗಳು ಒಂದು 30-40 ಸೈಟ್ಗಾಗಿ ಸ್ವಾತಂತ್ರ್ಯ ಹೋರಾಟಗಾರರನ್ನ 16 ವರ್ಷಗಳಿಂದ ಓಡಾಡಿಸುತ್ತಲೇ ಇದ್ದಾರೆ. ರಾಜ್ಯ ಸರ್ಕಾರ ನೀಡಿರೋ ಸೈಟ್ ಪಡೆಯೋ ಸಲುವಾಗಿ ಅನೇಕ ಹಿರಿಯ ಹೋರಾಟಗಾರರು BDA ಸುತ್ತಾಡಿ ಕೊನೆಗೆ ನಿರಾಶರಾಗಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇನ್ನು ಕೆಲವರು ಒಂದು ಸಣ್ಣ ಆಶಾ ಕಿರಣದಿಂದ ಈಗಲೂ ಪ್ರತಿನಿತ್ಯ BDA ಕಚೇರಿ ಸುತ್ತಾಡುತ್ತಲೇ ಇದ್ದಾರೆ. ಅಧಿಕಾರಿಗಳ ಸುಳ್ಳು ಭರವಸೆ ಕೇಳುತ್ತಲೇ ಇದ್ದಾರೆ. ಅವಮಾನ ಸಹಿಸುತ್ತಲೇ ಇದ್ದಾರೆ. ಇಂಥ ಇನ್ನಷ್ಟು ಹಿರಿಯ ಚೇತನಗಳನ್ನು ಕವರ್ ಸ್ಟೋರಿ ತಂಡ ಮಾತನಾಡಿಸಿತು. ಇವರ ಹೆಸರು ಯತಿರಾಜು ನಾಯ್ಡು. ವರ್ಷ 86. ಇವರ ಊರು ಭದ್ರಾವತಿ. ಇವರು ಭಾರತ ಬಿಟ್ಟು ತೊಲಗಿ ಚಳುವಳಿ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಜೈಲು ಸೇರಿದ್ರು. ತಮ್ಮ ಇಡೀ ಜೀವನವನ್ನ ದೇಶಕ್ಕಾಗಿ ಮುಡಿಪಾಗಿರಿಸಿದ್ರು. ಆದರೆ ಇಂದು ತಲೆ ಮೇಲೊಂದು ಸೂರಿಲ್ಲದೆ ಅತಂತ್ರರಾಗಿದ್ದಾರೆ. ಇವರಿಗೆ ಸರ್ಕಾರ ಕೊಟ್ಟ BDA ಸೈಟ್ ಭರವಸೆ ಏನಾಯಿತು ಅನ್ನೋದನ್ನ ಅವರ ಬಾಯಲ್ಲೇ ನೀವು ಕೇಳಿ. ನಾವು ಈ ಸ್ವತಂತ್ರಕ್ಕೋಸ್ಕರ ಹೋರಾಟ ಇಡೀ ಭಾರತಕ್ಕೋಸ್ಕರ ಹೋರಾಡಿದವರು. ನಮಗೆ ಒಂದು ಸೋಚನೆ ಸಂಗತಿ ನಿಮ್ಮ ಮುಂದೆ ಹೇಳ್ಕೊಳೋದಾಗಿದ್ದರೆ, ಇಡೀ ಸಾರ್ವಜನಿಕರಿಗೆ ತಿಳಿಸೋದೇನೆಂದರೆ, ನಾವು ವಾಸ ಮಾಡೋದಕ್ಕೆ ಒಂದು ಶೆಲ್ಟರ್ ಮಾಡ್ಕೊಳೋದು, ಒಂದು ನೆರಳು ಮಾಡ್ಕೊಳೋದಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ. ಈ ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಹೇಳ್ತಾರೆ ಹೊರತು ಅದು ಸಕ್ರಿಯವಾಗಿ ಅವರಿಗೆ ಕೊಡ್ತಾರಾ ಇಲ್ವೋ ಅನ್ನೋದು ಫಾಲೋ ಮಾಡೋದು ಭಾಳ ಶೋಚನೀಯ ಸಂಗತಿ. ನೂರಾರು ಬಾರಿ BDA ಭೇಟಿ. ಈ BDA ಸೈಟ್ನವರು ನಮಗೆ ಸೈಟ್ ಕೊಡ್ತೀವಿ ಅಂತ ಅಪ್ಲಿಕೇಶನ್ ತೊಗೊಂಡು ಸುಮಾರು 20 ವರ್ಷ, ಅದರೊಳಗೂ 2007ರಿಂದ ನಾವು ತೀವ್ರವಾಗಿ ಅವ್ರು ಹೇಳಿದಂಗೆ 100 ಸಲ ಅಂದರೆ ಕಡಿಮೆ ಆಗ್ಬೋದು ಈ BDA ಇಲಾಖೆಯವ್ರನ್ನ, ಸಂಬಂಧಪಟ್ಟವ್ರನ್ನ ಆಗಾಗ ನೋಡಿಕೊಂಡು ಬರ್ತಾಯಿದ್ದೀವಿ. ಆ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನಮಗೆ ಅದು ಭಾಳ ಶೋಚನೀಯ. ಇಂಥ ಇಲಾಖೆ ನಮ್ಮ ಸರ್ಕಾರದಲ್ಲಿ ಇದೆ ಅನ್ನೋದು ನನಗೆ ಬೇಜಾರಾಗ್ತದೆ. ನಾನಂತೂ ಭಾಳ ಕಡಿಮೆ ಅಂದರೆ ಭಾಳ 100 ಅಂದರೆ ಅದು ಕಡಿಮೆನೇ. ನನಗೆ ನಾನು ಓಡಾಡ್ತಾ ಇದ್ದೇನೆ. ಇದು ಇವರ ಕಥೆಯಾದ್ರೆ, ಇನ್ನು 90ರ ಗಡಿ ದಾಟಿರೋ ಹಿರಿಯ ಹೋರಾಟಗಾರರಾದ VN ಹಳ್ಳಿಕೇರಿ ಹಾಗೂ CS ರಾಮಸಂಜೀವ ಅವರಂತೂ BDA ಅಧಿಕಾರಿಗಳ ವರ್ತನೆಯಿಂದ ಬೇಸತ್ತು ಹೋಗಿದ್ದಾರೆ. 10 ವರ್ಷದಿಂದ ನಾನು ಅಪ್ಲೈ ಮಾಡಿದ್ದು, ಅದು ಇದುವರೆಗೆ ಆಗಿರಲಿಲ್ಲ. ಪ್ರತಿ ವಾರದಲ್ಲೇ 4-5 ದಿವಸ ನಾವು ಅಡ್ಡಾಡ್ತಿದ್ವಿ. ಈಗ 1 ವರ್ಷದಿಂದ ಹೋಗಿಲ್ಲ. ಆದರೆ ಏನು ಮಾಡಿಬಿಟ್ಟಾರ, ಕಾಗದ ಅದು ಮುಂದೆ ಹೋಗ್ಯಂತ ಹೋಗಿದ್ದಾರೆ. ಅಂದ್ರೇನು, ಅದು ಉತ್ತರ ಕೊಡಬೇಕಲ್ಲ ಅವರು, ಮತ್ತೆ ಗೌರ್ಮೆಂಟ್ಗೆ ಹಾಕಿದ್ದಾರೆ. ಅಧಿಕಾರಿಗಳ ಮನ ಕರಗುತ್ತಾ? ನ್ಯಾಯ, ನೀತಿ, ಸತ್ಯ, ಅಹಿಂಸೆಯಲ್ಲಿ ನಂಬಿಕೆ ಇಟ್ಟ ಇವರು BDA ಅಧಿಕಾರಿಗಳು ಸೈಟ್ ಕೊಟ್ಟೇ ಕೊಡ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಏನೋ ಒಂದು ಹೇಳ್ತಾ ಇರ್ತಾರೆ, ಅವ್ರು ಹೇಳೋದು ನಾವು ಕೇಳ್ಕೊಂಡು ಬರ್ತೀವಿ. ಅವೆಲ್ಲ ನಮಗೆ ಜ್ಞಾಪಕ ಇರೋಲ್ಲ. ನಮಗೆ ಮುಖ್ಯವಾಗಿ ಶ್ಯಾಮ್ ಭಟ್ರು ಖಂಡಿತ ನಮಗೆ ನಿವೇಶನ ಮಂಜೂರು ಮಾಡ್ತಾರೆ ಅನ್ನೋ ಗಾಢವಾದ ನಂಬಿಕೆ ಇದೆ. ಸಾಯೋ ಮುನ್ನ ಸೈಟ್ ಕೊಡಿ. ಇನ್ನೂ ಒಂದು 5 ವರ್ಷ ಹಿಂಗೆ ಈ ರೀತಿಯೇ ಇವರು ಕಾರ್ಯಶೈಲಿ ಮಾಡ್ಕೊಂಡೋದ್ರೆ ಸ್ವತಂತ್ರ ಹೋರಾಟಗಾರರು ಎಲ್ಲ ನಾದಿಯಾಗಿ ಇರೋದಿಲ್ಲ. ಇಲಾಖೆಗೂ ಸರ್ಕಾರಕ್ಕೂ ಒಳ್ಳೆಯದಾದರೆ ನಮ್ಗೆ ಭಾಳ ಸಂತೋಷ. ನಿಜವಾಗಲೂ ನಾವು ನಿರ್ಗತಿಕರಾಗಿದ್ದೀವಿ. ಯಾವ ಭಾರತಕ್ಕೇ ಹೋರಾಟ ಮಾಡೋದಕ್ಕೆ ಮಾಡಿರೋರಿಗೆ ಅವ್ರಿಗೊಂದು ನೆರಳು ಮಾಡ್ಕೊಳೋದಕ್ಕೆ ಅವಕಾಶ ಆಗಿಲ್ಲ. ದಯವಿಟ್ಟು ಈಗಲಾದರೂ ಒಂದು ಮನಸ್ಸು ಮಾಡಿ ಈಗ ಕಳೆದು ಉಳಿದವ್ರಿಗೆ ಕರೆದು ಕೊಟ್ಟರೆ ಇವರು ಧನ್ಯರಾಗ್ಬೋದು. ಈ ರೀತಿ ನಮ್ಮ ಹೆಮ್ಮೆಯ ಸ್ವಾತಂತ್ರ್ಯ ಸೇನಾನಿಗಳು BDA ಮುಂದೆ ಭಿಕ್ಷೆ ಬೇಡ್ತಿದ್ದಾರೆ. ನಮ್ಮ ಸೈಟ್ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಆದರೂ ಯಾವ ಪ್ರಯೋಜನವೂ ಆಗ್ತಿಲ್ಲ. ನಮ್ಮ ಸರ್ಕಾರಕ್ಕೆ ಸಂವೇದನೆ ಅನ್ನೋದೇ ಇಲ್ವಾ?
ಅಲ್ಲಿನ ಅಧಿಕಾರಿಗಳಿಗೆ ಮನುಷ್ಯತ್ವನೇ ಇಲ್ವಾ? ಈ ಹಿರಿಯ ಹೋರಾಟಗಾರರ ಹೋರಾಟಕ್ಕೆ ಜಯ ಸಿಗುತ್ತಾ? ಇದನ್ನು ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.